Jai Shri Gurudev, welcome to Accountancy Online Class Session 19. ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಹೇಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದನ್ನು ಡಿಸ್ಕಸ್ ಮಾಡೋಣ ಇನ್ ಕೇಸ್ ಆಫ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಸೊ ನಾವು ಪ್ರೀವಿಯಸ್ ಸೆಷನ್ಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ರೀಕಾನ್ಸ್ಟಿಟ್ಯೂಷನ್ ಆಫ್ ಫರ್ಮ್ ಅಂದರೆ ಏನು ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೀವಿ. ರೀಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಚೇಂಜಸ್ ಇನ್ ವಾಟ್ ಅಗ್ರಿಮೆಂಟ್, ಚೇಂಜಸ್ ಇನ್ ದಿ ಅಗ್ರಿಮೆಂಟ್ ಅಂತ. ಸೊ ಯಾವಾಗ ಅದು ಚೇಂಜಸ್ ಇನ್ ದಿ ಅಗ್ರಿಮೆಂಟ್ ಆಗುತ್ತೆ ಅಂತ ಹೇಳಿದ್ರೆ ವೆನ್ ಎ ನ್ಯೂ ಪಾರ್ಟ್ನರ್ ಎಂಟರ್ಸ್ ಇನ್ ಟು ದಿ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ ಫರ್ಮ್. ಓಕೆ, ಸೊ ಆಬ್ವಿಯಸ್ಲಿ ಒಬ್ಬ ನ್ಯೂ ಪಾರ್ಟ್ನರು ಎಕ್ಸಿಸ್ಟಿಂಗ್ ಫಾರ್ಮ್ಗೆ ಜಾಯಿನ್ ಆದಾಗ ಅಗ್ರಿಮೆಂಟಲ್ ಸಮ್ ಚೇಂಜಸ್ ಆಗುತ್ತೆ. ಆ ಅಗ್ರಿಮೆಂಟಲ್ ಚೇಂಜಸ್ ಆದಾಗ ನಾವು ಅದನ್ನು ರೀಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಸೊ ನಾವು ಪ್ರೀವಿಯಸ್ ಸೆಷನ್ನಿಂದ ಅಂದರೆ ಸೆಷನ್ 18ಇಂದ ನಾವೇನು ಡಿಸ್ಕಸ್ ಮಾಡ್ತಾ ಬಂದಿದ್ವು, ನಾವು ಒಂದು ಎಕ್ಸಾಂಪಲ್ ತೊಗೊಂಡು ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಚೇಂಜಸ್ ಆದರೆ ಯಾವ ಥರ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಅನ್ನೋದು ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ಪ್ರೀವಿಯಸ್ ಸೆಷನಲ್ಲಿ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಚೇಂಜ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಪ್ರಾಫಿಟ್ ಶೇರಿಂಗ್ ಸೊ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಚೇಂಜ್ ಆಗಿದೆ. ಚೇಂಜ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಈ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಲ್ಲಿರುತ್ತೆ? ಪಾರ್ಟ್ನರ್ಶಿಪ್ ಅಗ್ರಿಮೆಂಟಲ್ಲಿ. ಸೊ ಅಗ್ರಿಮೆಂಟ್ ಚೇಂಜ್ ಆಗ್ತಿದೆ ಅಂದ ತಕ್ಷಣ ಅದು ರೀಕಾನ್ಸ್ಟಿಟ್ಯೂಷನ್ ಆಯಿತು. ಯಾಕೆ ರೀಕಾನ್ಸ್ಟಿಟ್ಯೂಷನ್ ಆಯಿತು? ಅಡ್ಮಿಷನ್ ಆಗಿರೋದ್ರಿಂದ. ಸೊ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಚೇಂಜಸ್ ಆದಾಗ ನಾನು ಡಿಸ್ಕಸ್ ಮಾಡ್ತಿರ್ಬೋದು ಎಕ್ಸಾಂಪಲ್ ಕೊಟ್ಕೊಂಡು. ಎಸ್ಯೂಮ್ ಎ ಆ್ಯಂಡ್ ಬಿ ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ. ಅವ್ರು ₹100 ಲಾಭ ಬಂದಾಗ ₹50 ಹಂಚ್ಕೊತಿರ್ತಾರೆ. ಪ್ರೀವಿಯಸ್ ಸೆಷನ್ ರೀಕ್ಯಾಪ್ ಮಾಡ್ತಾ ಇದ್ವಿ. ಸೊ ₹100 ಲಾಭ ಇದ್ದಾಗ ಎ ₹50, ಬಿ ₹50 ಹಂಚ್ಕೊತಿರ್ತಾರೆ. ಇನ್ ಕೇಸ್ ಸಿ ಅನ್ನೊಬ್ಬ ನ್ಯೂ ಪಾರ್ಟ್ನರ್ ಅಡ್ಮಿಟ್ ಆದಾಗ ಅವನಿಗೆ ಫರ್ಮ್ ₹20 ಪ್ರಾಫಿಟ್ ಕೊಡ್ತೀನಿ ಅಂತ ಹೇಳಿದ್ರೆ, ಅಂದರೆ 100ಕ್ಕೆ ₹20 ಪ್ರಾಫಿಟ್ ಕೊಡ್ತೀನಿ ಅಂತ ಹೇಳಿದ್ರೆ ಇನ್ನು ಎಷ್ಟು ರೂಪಾಯಿ ಉಳ್ಕೊಳ್ಳುತ್ತೆ? ನ್ಯೂ ಪಾರ್ಟ್ನರ್ಗೆ ಫರ್ಮ್ ₹20 ಪ್ರಾಫಿಟ್ನ ನಾನು ಕೊಡ್ತೀನಿ ₹100 ಅಂತ ಹೇಳಿದಾಗ, ಸೊ ₹100 ₹20 ಹೋದ್ರೆ ಇನ್ನೆಷ್ಟು ಉಳ್ಕೊಂತು? ₹80 ಉಳ್ಕೊಂತು. ₹80 ಯಾರಿಗೆ ಹೋಗುತ್ತೆ? ಎ ಆ್ಯಂಡ್ ಬಿಗೆ ಹೋಗುತ್ತೆ. ಎಸ್ಯೂಮ್ ಇಬ್ರಿಗೂ ಈಕ್ವಲಾಗಿ ಶೇರ್ ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟೆಷ್ಟು ಬರುತ್ತೆ? ₹40 ಬರುತ್ತೆ. ಸೊ ಹಾಗಾದರೆ ಎ ಎಷ್ಟು ಬಿಟ್ಕೊಟ್ಟ, ಬಿ ಎಷ್ಟು ಬಿಟ್ಕೊಟ್ಟ? ಸೊ ಎ ₹10 ಪ್ರಾಫಿಟ್ ಬಿಟ್ಕೊಟ್ಟ, ಒಂದು ಬಿ ₹10 ಪ್ರಾಫಿಟ್ ಬಿಟ್ಕೊಟ್ಟ. ದೆನ್ ಇವರಿಬ್ಬರು ಪ್ರಾಫಿಟ್ಟು ಸಿಗೆ ಪ್ರಾಫಿಟ್ ಆಗುತ್ತೆ. ಇವ್ರೇನು ಬಿಟ್ಕೊಟ್ಟಿದ್ರು ಇವರಿಬ್ಬರು ₹10, ದಟ್ ಬಿಕಮ್ಸ್ ದಿ ಪ್ರಾಫಿಟ್ ಆಫ್ ಸಿ. ಸೊ ಇಲ್ಲಿ ₹10 ಪ್ರಾಫಿಟ್ ಆ್ಯಂಡ್ ದೀಸ್ ₹10 ಪ್ರಾಫಿಟ್, ಇಟ್ ಈಸ್ ನಾಟ್ ಎ ರೇಷಿಯೋ, ಇಟ್ ಈಸ್ ಎನ್ ಅಮೌಂಟ್ ಆಫ್ ಪ್ರಾಫಿಟ್ಸ್ ಸ್ಯಾಕ್ರಿಫೈಸ್ಡ್ ಬೈ ಎ ಆ್ಯಂಡ್ ಬಿ ಅಂತ ಹೇಳಿದ್ರು. ಓಕೆ, ಸೊ ಇದನ್ನು ರೇಷಿಯೋ ಕನ್ವರ್ಟ್ ಮಾಡೋದಾದರೆ ನೋಡಿ, ಎ ಆ್ಯಂಡ್ ಬಿ ನೋಡಿ ₹50 ಈಸ್ ದ ಪ್ರಾಫಿಟ್, ಬಟ್ ಯಾವ ರೀತಿ ಹಂಚ್ಕೊಂಡಿದ್ದಾರೆ? ಈಕ್ವಲ್ ಆಗಿ ಹಂಚ್ಕೊಂಡಿದ್ದಾರೆ. ಈಕ್ವಲ್ ಅಗೇನ್ ಹಿಯರ್ ಆಲ್ಸೋ ಸ್ಯಾಕ್ರಿಫೈಸ್ ಏನು ಅಮೌಂಟ್ ಮಾಡಿದ್ದಾರೆ ಅದು ಸಹ ಈಕ್ವಲ್ ಆಗಿದೆ. ದಿಸ್ ಈಕ್ವಲ್ ಇಸ್ ಕಾಲ್ಡ್, ಏನು ಅಮೌಂಟ್ ಏನು ಸ್ಯಾಕ್ರಿಫೈಸ್ ಮಾಡಿರೋದಾಗಿರ್ಬೋದು, ಅರ್ಲಿಯರ್ ಪ್ರಾಫಿಟ್ಸ್ನ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಅದು ಸಮನಾಗಿ ಶೇರ್ ಮಾಡ್ಕೊಂಡಿದ್ದಾರೆ. ದಟ್ ಈಕ್ವಲ್, ದಟ್ ಏನು ಸಮನಾಗಿ ಹಂಚ್ಕೊಂಡಿದ್ದಾರೆ, ಆ ಸಮ ಅಂತ ಹೇಳ್ತೀವಿ. ಅದನ್ನು ನಾವೆಂತೇಳಿ ಹೇಳ್ತೀವಿ? ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಹೇಳ್ತೀವಿ. ಅಥವಾ the ratio in which the old partner sacrificed their profits to the new partner is called sacrifice ratio. ₹10 is not a sacrifice ratio, this is share sacrifice. ಇಲ್ಲಿ ಏನಾಯಿತು, ಎಕ್ಸಾಮಿನೇಷನಲ್ಲಿ ನೋಡಿ, ಎ ಆ್ಯಂಡ್ ಬಿ ಇದೆಯಲ್ಲ, ಇದು ಎ ಆ್ಯಂಡ್ ಬಿ ಇದನ್ನು ಓಲ್ಡ್ ರೇಷಿಯೋ ಅಂತ ಹೇಳ್ತೀವಿ. ಇದೆಯಲ್ಲ 40-40-20 ಇದನ್ನು ನ್ಯೂ ರೇಷಿಯೋ ಅಂತ ಹೇಳ್ತೀವಿ. ಸೊ ಎಕ್ಸಾಮಿನೇಷನಲ್ಲಿ ಓಲ್ಡ್ ರೇಷಿಯೋ ಕೊಟ್ಟಿದ್ದು ನ್ಯೂ ರೇಷಿಯೋ ಕೊಟ್ಟಿದ್ರೆ ನೀವು ಸ್ಯಾಕ್ರಿಫೈಸ್ ರೇಷಿಯೋ ಕಂಡುಹಿಡಿಬೋದು. ನೋಡಿ, ಸ್ಯಾಕ್ರಿಫೈಸ್ ರೇಷಿಯೋ. ಓಕೆ, ನೋಡಿ ಓಲ್ಡ್ ರೇಷಿಯೋನೂ ಈಕ್ವಲ್ ಇದೆ. ನೋಡಿ ಓಲ್ಡ್ ರೇಷಿಯೋ 1:1 ಇದೆ ಅಂದ್ಕೊಡಿ, ರೇಷಿಯೋ ಅಂದರೆ ಈಕ್ವಲ್. ಓಕೆ, ನ್ಯೂ ರೇಷಿಯೋ 4:4:2 ಇದೆ ಅಂದ್ಕೊಡಿ. ಓಕೆ, ಅಥವಾ 2:2:1 ಇದೆ ಅಂದ್ಕೊಡಿ. ಸೊ ದಿಸ್ ವಾಟ್ ನ್ಯೂ ರೇಷಿಯೋ. ಅರ್ಲಿಯರ್ ಒನ್ ಇಸ್ ಓಲ್ಡ್ ರೇಷಿಯೋ. ಸೊ ಈಗ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಈಕ್ವಲ್ ಸ್ಯಾಕ್ರಿಫೈಸ್ ರೇಷಿಯೋ. ನೀವು ಸ್ಯಾಕ್ರಿಫೈಸ್ ರೇಷಿಯೋನ ಈಸಿಯಾಗಿ ಕಂಡುಹಿಡ್ಬೋದು. ಫಾರ್ಮುಲಾನ ಹೇಳಿದ್ದೀನಿ, ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಈಕ್ವಲ್ ಸ್ಯಾಕ್ರಿಫೈಸ್ ರೇಷಿಯೋ ಅಂತ
ಫೈಂಡ್ ಔಟ್ ಮಾಡ್ಬೋದು. ಅಂದರೆ ಎಕ್ಸಾಮಿನೇಷನಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಿಮಗೆ 6 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಆವಾಗ ನಿಮಗೆ ಯೂಶ್ವಲಾಗಿ ಏನು ಕೇಳ್ತಾರೆ ಅಂದರೆ ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ, ನ್ಯೂ ರೇಷಿಯೋ ಕೊಟ್ಟಿರ್ತಾರೆ. ಓಲ್ಡ್ ರೇಷಿಯೋಯಿಂದ ನ್ಯೂ ರೇಷಿಯೋ ನೀವು ಮೈನಸ್ ಮಾಡಿದ್ರೆ ನಿಮಗೆ ಸ್ಯಾಕ್ರಿಫೈಸ್ ರೇಷಿಯೋ ಸಿಗುತ್ತೆ. ಅದಕ್ಕೆ ನಾವು ಪ್ರೀವಿಯಸ್ ಸೆಷನಲ್ಲಿ ಒಂದು ಎಕ್ಸಾಂಪಲ್ ಇಲಸ್ಟ್ರೇಷನ್ಸ್ ನಾವು ವರ್ಕೌಟ್ ಮಾಡಿದ್ದು, ಅದು ಯಾವ ರೀತಿ ಯಾವ ಫಾರ್ಮ್ಯಾಟಲ್ಲಿ ಕೊಟ್ಟಿರ್ತಾರೆ ಆ ಥರ ಕೇಸಸಲ್ಲಿ ಲೆಕ್ಕಗಳನ್ನ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದು ಪ್ರೀವಿಯಸ್ ಸೆಷನಲ್ಲಿ. ಇವತ್ತಿನ ಕ್ಲಾಸ್ನಲ್ಲಿ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕಂಡುಹಿಡಿಯೋಣ. ಅಂದರೆ ಎಕ್ಸಾಮಿನೇಷನಲ್ಲಿ ಏನು ಮಾಡಿರ್ತಾರೆ, ನಿಮಗೆ ಎ ಬಿದು ನ್ಯೂ ರೇಷಿಯೋ ಕೊಟ್ಟಿರಲ್ಲ, ಎ ಬಿದು ನ್ಯೂ ರೇಷಿಯೋ ಕೊಟ್ಟಿರಲ್ಲ. ಓಕೆ, ಸೊ ಯಾವ ರೀತಿ ಕೊಟ್ಟಿರ್ತಾರೆ, 100 ರೂಪಾಯಿಗೆ 50 ರೂಪಾಯಿ ಪ್ರಾಫಿಟ್ ಎಗೆ ಹೋಯ್ತು, ಅಗೇನ್ 100 ರೂಪಾಯಿಗೆ 50 ರೂಪಾಯಿ ಪ್ರಾಫಿಟ್ ಬಿಗೆ ಹೋಯ್ತು. ಇನ್ ಕೇಸ್ 100 ರೂಪಾಯಿ 20 ರೂಪಾಯಿ ಪ್ರಾಫಿಟ್ ಸಿಗೆ ಹೋದ್ರೆ ಹಾಗಾದರೆ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನು ಅಂತ ಕೇಳ್ತಾರೆ. ಸೊ ದ ನ್ಯೂ ರೇಷಿಯೋ ಆಫ್ ಎ, ದ ನ್ಯೂ ರೇಷಿಯೋ ಆಫ್ ಬಿ ಕೇಳ್ತಾರೆ ನಿಮಗೆ ಎಕ್ಸಾಮಿನೇಷನಲ್ಲಿ. ಸೊ ನ್ಯೂ ರೇಷಿಯೋ ಅಂತ ಹೇಳಿದ್ರೆ ದ ನ್ಯೂ ರೇಷಿಯೋ ಈಸ್ ದ ರೇಷಿಯೋ ಇನ್ ವಿಚ್ the sacrifice ratio is deducted from the old ratio. Our new profit sharing ratio is nothing but the ratio which is agreed to share the profits in the future after entrance of a new partner into the business, so into the partnership firm anta. Okay, so now ಇದನ್ನ ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕಂಡುಹಿಡಿಬೇಕು ಅಂದರೆ ನಿಮಗೆ ಎಕ್ಸಾಮಿನೇಷನಲ್ಲಿ ಓಲ್ಡ್ ರೇಷಿಯೋ ಆಫ್ ಓಲ್ಡ್ ಪಾರ್ಟ್ನರ್ಸ್ ಕೊಟ್ಟಿರ್ತಾರೆ ಆ್ಯಂಡ್ ನ್ಯೂ ರೇಷಿಯೋ ಆಫ್ ಎ ನ್ಯೂ ಪಾರ್ಟ್ನರ್ ಕೊಟ್ಟಿರ್ತಾರೆ. ಇಷ್ಟು ಇನ್ಫಾರ್ಮೇಷನ್ ಇಟ್ಕೊಂಡು ನೀವೇನು ಮಾಡಬೇಕು, ಎಕ್ಸಾಮಿನೇಷನಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕಂಡುಹಿಡಬೇಕು. ಸೊ ಫಾರ್ಮುಲಾ ನೋಡಿ, ವೆರಿ ಸಿಂಪಲ್. ಇಲ್ಲೇನಾಯಿತು, ಸ್ಯಾಕ್ರಿಫೈಸ್ ರೇಷಿಯೋ ಕಂಡುಹಿಡಿಯೋಕ್ಕೆ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಮಾಡ್ತಿದ್ರಿ, ಅಲ್ಲಿ ನ್ಯೂ ರೇಷಿಯೋ ಕೊಟ್ಟಿದ್ರು, ಇಲ್ಲಿ ನ್ಯೂ ರೇಷಿಯೋ ಕೊಟ್ಟಿಲ್ಲ. ಅದಕ್ಕೆ ಏನು ಮಾಡಬೇಕು, ನ್ಯೂ ರೇಷಿಯೋನ ಶಿಫ್ಟ್ ಮಾಡಬೇಕು, ಅದ್ರ ಬದಲಿಗೆ ಸ್ಯಾಕ್ರಿಫೈಸ್ ರೇಷಿಯೋನ ಮೂವ್ ಮಾಡಬೇಕು. ಓಕೆ, ಇದು ನ್ಯೂ ರೇಷಿಯೋ ಏನಿದೆ ನೋಡಿ ಫಾರ್ಮುಲಾ, ನ್ಯೂ ರೇಷಿಯೋ ಈಕ್ವಲ್ಸ್ sacrifice ratio equals old ratio minus new ratio. ಸೊ ನಾವು ಕಂಡುಹಿಡಬೇಕಾಗಿದೆ ನ್ಯೂ ರೇಷಿಯೋ ಅಲ್ವಾ, ನ್ಯೂ ರೇಷಿಯೋನ ಈ ಕಡೆ ಪೊಸಿಷನ್ಗೆ ತಗೊಂಡ್ಬರೋಣ. ಸೊ ನ್ಯೂ ರೇಷಿಯೋ ಇಲ್ಲಿ ಮೈನಸ್ ಇತ್ತು, ಮೈನಸ್ ಟ್ರಾನ್ಸ್ಫರ್ ಆದರೆ ಪ್ಲಸ್ ಆಯಿತು. ಸ್ಯಾಕ್ರಿಫೈಸ್ ರೇಷಿಯೋ ಪ್ಲಸ್ ಇತ್ತು, ಅದು ನಾವು ಶಿಫ್ಟ್ ಮಾಡಿದ್ರೆ ಮೈನಸ್ ಆಗುತ್ತೆ. ಓಕೆ, ಪ್ಲಸ್ ಇತ್ತು, ಶಿಫ್ಟ್ ಮಾಡಿದ್ರೆ ಮೈನಸ್ ಆಗುತ್ತೆ. ಸೊ ಈಕ್ವಲ್ಸ್ ಓಲ್ಡ್ ರೇಷಿಯೋ ಮೈನಸ್ ಸ್ಯಾಕ್ರಿಫೈಸ್ ರೇಷಿಯೋ. ಓಕೆ, ಸೊ ಈಗ ನಮಗೆ ರಿಸಲ್ಟ್ ಬೇಕಾಗಿರೋದು ನ್ಯೂ ರೇಷಿಯೋ. ಸೊ ನ್ಯೂ ರೇಷಿಯೋದ ಫಾರ್ಮುಲಾ ಏನಾಯಿತು, ಓಲ್ಡ್ ರೇಷಿಯೋ ಮೈನಸ್ ಸ್ಯಾಕ್ರಿಫೈಸ್ ರೇಷಿಯೋ ವಿಲ್ ಬಿ ದಿ ನ್ಯೂ ರೇಷಿಯೋ. ಓಕೆ, ಸಿ ಸೊ ಈ ಒಂದು ನ್ಯೂ ರೇಷಿಯೋನ ಕಂಡುಹಿಡಬೇಕು ಅಂದರೆ ಒಂದು ಎಕ್ಸಾಂಪಲ್ ಇಲಸ್ಟ್ರೇಷನ್ನ ತಗೊಂಡು ಆ ಎಕ್ಸಾಂಪಲ್ ಇಲಸ್ಟ್ರೇಷನ್ ಥ್ರೂ ನಾವು ನ್ಯೂ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಸೇ ಎ ಆ್ಯಂಡ್ ಬಿ ಆರ್ ಪಾರ್ಟ್ನರ್ಸ್. ಓಕೆ, ಅವ್ರದ್ದು ಪ್ರಾಫಿಟ್ ಶೇರಿಂಗ್ ರೇಷಿಯೋ 5/8 3/8 ಇತ್ತು ಅನ್ಕೊಳ್ಳಿ, 5/8 3/8 ಇತ್ತು ಅನ್ಕೊಳ್ಳಿ. ಸೊ ಇದು ಓಲ್ಡ್ ರೇಷಿಯೋ. ಅಥವಾ ಓಲ್ಡ್ ಶೇರ್. ಸಿ ಎಂಟರ್ ಆಯಿತು, ಸಿ ಎಂಟ್ರಿ ಕೊಟ್ಟ, ಅವ್ರ ರೇಷಿಯೋ ಎಸ್ಯೂಮ್ 1/7 ಅಂತ ಅನ್ಕೊಳ್ಳೋಣ, 1/7 ಅಂತ ಅನ್ಕೊಳ್ಳೋಣ. ಈಗ ನಾವೇನು ಮಾಡಬೇಕು, ನ್ಯೂ ರೇಷಿಯೋ ಫೈಂಡ್ ಔಟ್ ಮಾಡಬೇಕು ಆಫ್ ನ್ಯೂ ರೇಷಿಯೋ ಆಫ್ ಎ, ನ್ಯೂ ರೇಷಿಯೋ ಆಫ್ ಬಿ. ಅಂಡರ್ಸ್ಟ್ಯಾಂಡ್? ಸೊ ಈ ಸ್ಟ್ಯಾಟಿಸ್ಟಿಕ್ಸ್ನ ಒಂದು ಕಡೆ ಬರ್ಕೊಂಡ್ಬೇಡ. ಏನು, ಓಲ್ಡ್ ರೇಷಿಯೋ ಎಷ್ಟಿದೆ, 5/8 ಎದು, ಬಿದು A 5/8, B 3/8 is the old ratio. The new partner share is 1/7. So with this information, so now we have to calculate the new ratio of A and new ratio of B. Okay. What is the formula? New ratio equals old ratio minus sacrifice ratio. New ratio equals old ratio minus sacrifice ratio. This is the formula. Okay, so let us find out the A's new ratio. A.
is new ratio. Here C's share is 1/7. ಹೌದಾ, ಒಂದು 7ರಲ್ಲಿ 1 ಭಾಗ ಸಿಗೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಫ್ಯೂಚರ್ನಲ್ಲಿ ಸಿಗುತ್ತೆ. ಈಗ ಈ ಸಿಗೆ ಇಷ್ಟು ಪ್ರಾಫಿಟ್ ಸಿಗಬೇಕು ಅಂದರೆ ಎ ಆ್ಯಂಡ್ ಬಿ ಸ್ಯಾಕ್ರಿಫೈಸ್ ಮಾಡಿರಬೇಕು. ಹೌದಾ, ಸೊ ಏನು ಸ್ಯಾಕ್ರಿಫೈಸ್ ಮಾಡಿದ್ದಾರೆ 1/7, ಅದನ್ನು ಎ ಯಾವ ರೇಷಿಯೋದಲ್ಲಿ ಹಂಚ್ಕೋತಾನೆ ಅಂದರೆ 5/8 ಹಂಚ್ಕೋತಾನೆ, ಬಿ ಯಾವ ರೀತಿ ಹಂಚ್ಕೋತಾನೆ ಅಂದರೆ 3/8 ಹಂಚ್ಕೋತಾನೆ. ಈಗ ಏದು ಕಂಡುಹಿಡಿಯೋಣ. ಸೊ 1/7 ಏನು ಸಿದು ಶೇರ್ ಸಿಕ್ತು ಅದನ್ನು ಬಿ 5/8 ಹಂಚ್ಕೊತಾನೆ. ಅಂದರೆ ಯಾವ ಥರ ಆಯಿತು, ಎಷ್ಟು ಬಿಟ್ಕೊಟ್ಟಂಗಾಯಿತು, 7 × 56, 5 × 5. ಸೊ ಎ 5/6 ಅಂದರೆ 5/56 ಶೇರ್ ಆಫ್ ಪ್ರಾಫಿಟ್ಸ್ನ ಔಟ್ ಆಫ್ 1/7ನಲ್ಲಿ ಎಸ್ದು ಶೇರ್ ಆಫ್ ಪ್ರಾಫಿಟ್ಸು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಿದೆ ಅಂದರೆ 5/56. ಅಂದರೆ 1/7ನಲ್ಲಿ 5/56 ಪೋರ್ಷನ್ ಆಫ್ ಪ್ರಾಫಿಟ್ನ ಎ ಸಿಗೆ ಬಿಟ್ಕೊಡ್ತಿದೆ. ಓಕೆ, ಸೊ ಇದು ದಿ ಶೇರ್ ಸ್ಯಾಕ್ರಿಫೈಸ್ಡ್ ಬೈ ಎ. ಸೊ ಇದನ್ನು ನಾವು ಎಸ್ದು ಓಲ್ಡ್ ರೇಷಿಯೋದಲ್ಲಿ ನಾವು ಕಳ್ಕೊಂಡ್ರೆ ವಿ ವಿಲ್ ಗೆಟ್ ದಿ ನ್ಯೂ ರೇಷಿಯೋ ಆಫ್ ಎ. ಓಕೆ, ಓಲ್ಡ್ ರೇಷಿಯೋ ಆಫ್ ಎ ಎಷ್ಟು 5/8 ಮೈನಸ್ 5/56. ಟೇಕ್ ಎಲ್ ಸಿ ಎಮ್. 56ನ ಎಲ್ ಸಿ ಎಮ್ ಆಗಿ ತಗೊಳ್ಳಿ. ಈ 56ನ ಪ್ರತಿಯೊಂದಕ್ಕೂ ನಂಬರ್ಗೂ ಮಲ್ಟಿಪ್ಲೈ ಮಾಡಿ. 8 1 8 7 7 × 5 35 ಮೈನಸ್ 56ನ ಮಲ್ಟಿಪ್ಲೈ ಮಾಡಿ ಈ ನಂಬರ್ಗೆ. 56 1 56, 5 × 1 5. ಸೊ 35 ಮೈನಸ್ 5 ಈಕ್ವಲ್ಸ್ 30/56. ಸೊ ಎಸ್ ನ್ಯೂ ರೇಷಿಯೋ ಇಸ್ 30/56. ಒಂದು ಕಡೆ ಬರ್ಕೋಣ. 30/56 ಅದು ಎಸ್ದು ನ್ಯೂ ರೇಷಿಯೋ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದಿ ಬಿಸ್ ನ್ಯೂ ರೇಷಿಯೋ. ಸೊ ಬಿಸ್ದು ನ್ಯೂ ರೇಷಿಯೋ ಕಂಡುಹಿಡಿಬೇಕಾದ್ರೆ ಸೊ ಸಿಗೆ ಕೊಟ್ಟಿರೋದು ನಾವು 1/7 ರೇಷಿಯೋ ಆಯಿತಾ. ಸೊ 1/7ಅಲ್ಲಿ ಎ ಪೋರ್ಷನ್ ಎಷ್ಟಿದೆ ಅಂದರೆ 5/56 ಇದೆ. ಇನ್ನು ಉಳಿದಿದ್ದ ಪೋರ್ಷನ್ ಬಿ ಇದಿರುತ್ತೆ. ಅದನ್ನ ಹೆಂಗೆ ಕಂಡುಹಿಡಿಬೋದು ನಾವು? ಮಲ್ಟಿಪ್ಲೈ ವಿತ್ ದಿ ಓಲ್ಡ್ ರೇಷಿಯೋ 3/8. ಯು ವಿಲ್ ಗೆಟ್ 7 × 8 56, 3 × 1 3. Okay, this is what share sacrificed. Okay, ಈಗ ಬಿಸ್ದು ನ್ಯೂ ರೇಷಿಯೋ ಕಂಡುಹಿಡಿಯೋಣ. ಬಿಸ್ದು ಓಲ್ಡ್ ರೇಷಿಯೋ ಎಷ್ಟು 3/8 ಮೈನಸ್ 3/56. ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿ. 56 ಎಲ್ ಸಿ ಎಮ್ ತೊಗೊಳ್ಳೋಣ, ಹೈಯೆಸ್ಟ್ ಒಂದಿದೆಯಲ್ಲ ಎಲ್ ಸಿ ಎಮ್ 56 ತೊಗೊಳ್ಳೋಣ. 56ನ 2ರಿಂದ ಮಲ್ಟಿಪ್ಲೈ ಮಾಡಿ. 8 1 8 7 7 3 21 ಮೈನಸ್ ಇದನ್ನು 56 ಈ ನಂಬರ್ಗೂ ಮಲ್ಟಿಪ್ಲೈ ಮಾಡೋಣ. 56 1 56, 3 1 3. ಓಕೆ, ಸೊ ದ ರಿಸಲ್ಟ್ ಈಸ್ 18 /56. So the B's new ratio is 18/56. Okay, see ನೋಡಿ 1/7 ಏನು ಶೇರ್ ಆಫ್ ಪ್ರಾಫಿಟ್ಸ್ನ ಸಿಗೆ ಫ್ಯೂಚರ್ನಲ್ಲಿ ಬಿಟ್ಕೊಡ್ತೀವಿ, ಅದನ್ನು ಯಾವ ರೀತಿ ಹಂಚ್ಕೊಂಡಿದ್ದಾರೆ ಅಂದರೆ, ಯಾವ ರೇಷಿಯೋದಲ್ಲಿ ಹಂಚ್ಕೊಂಡಿದ್ದಾರೆ ಅಂದರೆ 5:3ನಲ್ಲಿ ಹಂಚ್ಕೊಂಡಿದ್ದಾರೆ. ಅಂದರೆ 5:3 ಇಸ್ ನಥಿಂಗ್ ಬಟ್ 5/8 3/8 ಅಂದರೆ ಓಲ್ಡ್ ರೇಷಿಯೋದಲ್ಲಿ ಹಂಚ್ಕೊಂಡಿದ್ದಾರೆ. ಬಿಕಾಸ್ ಲೆಕ್ಕದಲ್ಲಿ ಎಲ್ಲೂ ಹೇಳಿಲ್ಲ ಈ ಪರ್ಟಿಕ್ಯುಲರ್ ಶೇರ್ ಆಫ್ ಪ್ರಾಫಿಟ್ಸ್ ಫ್ಯೂಚರ್ನಲ್ಲಿ ನಾವು ಕೊಡಬೇಕಲ್ಲ, ಅದನ್ನು ಯಾವ ರೇಷಿಯೋದಲ್ಲಿ ಅದನ್ನು ಸ್ಯಾಕ್ರಿಫೈಸ್ ಮಾಡ್ತಾರೆ ಅನ್ನೋದು ಕೊಟ್ಟಿಲ್ಲ. ಸೊ ನಾವೇನು ಮಾಡೋದು, ಅದಕ್ಕೆ ಓಲ್ಡ್ ರೇಷಿಯೋನ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ತೊಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡಿದ್ವು. ಸೊ 5/8ನ ನಾವು ಮಲ್ಟಿಪ್ಲೈ ಮಾಡಿದಾಗ ಪ್ರತಿಯೊಬ್ಬರು ಎಷ್ಟು ಶೇರ್ ಆಫ್ ಪ್ರಾಫಿಟ್ಸ್ನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂದರೆ, ಮೊದಲನೇನು 5/56 ಮಾಡಿದ್ದಾನೆ, ಎರಡನೇನು ಅಂದರೆ ಬಿ 3/56 ಮಾಡಿದ್ದಾನೆ. ಓಕೆ, ಇವೆರಡನ್ನೂ ಕೂಡಿಸಿದ್ರೆ 1/7 ಬರುತ್ತೆ. ಅದು
5/56 ಮತ್ತು 3/56 ಕೂಡಿಸಿದ್ರೆ 1/7 ಬರುತ್ತೆ. ಓಕೆ, ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಸೊ ನೋಡಿ ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ, ಇವೆರಡನ್ನು ಕೂಡಿಸಿ 5 + 3 8. ಓಕೆ, 56 ಆಗಿ ಸಸ್ಟೈನ್ ಆಗುತ್ತೆ. 8 1s 8 7s 56. 8 ಡಿವೈಡ್ ಬೈ 56. ಓಕೆ, 8 1s ಅಂದರೆ 5 + 3ನ ಕೂಡಿಸ್ಬೇಕು. 56 + 56 ಕೂಡಿಸ್ಬೇಡಿ. ಸೊ ಅದನ್ನು ಸಸ್ಟೈನ್ ಮಾಡಿ, ಹಾಗೆ ಸೇಮ್ ಇದೆಯಲ್ಲ. ಸೊ 8 1s 8 7s. ಓಕೆ, ಸೊ 56. ಓಕೆ, ಸೊ ನಿಮಗೆ ಏನು ಸಿಕ್ತು? ಈ 1/7ನ ನಿಮಗೆ ಡೌಟ್ ಬರ್ಬೋದು, 1/7ನ ನೀವು ಯಾವ ರೀತಿ ನೀವು ಅದನ್ನು ಶೇರ್ ಮಾಡ್ಕೊಂಡಿದ್ದೀರ ಅಂದರೆ ಓಲ್ಡ್ ರೇಷಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀರ ಅಲ್ವಾ? ಈಗ ದ ನ್ಯೂ ರೇಷಿಯೋ ಆಫ್ A and B ಗೊತ್ತಾಯ್ತು ನಿಮಗೆ. 13/56 is to 18/56. ಸೊ ನ್ಯೂ ರೇಷಿಯೋ ಅಂತ ಹೇಳಿದ್ರೆ ದ ನ್ಯೂ ಪಾರ್ಟ್ನ ಫ್ಯೂಚರ್ನಲ್ಲಿ ಕಾಣಿಸ್ಕೊಂತಾನೆ ಅಂತ. ಸೊ ಇಲ್ಲಿ ನಾನು ತೋರಿಸಿರೋ ಬರೀ A and B. ಸೊ ಹಾಗಾದರೆ ಇನ್ನೊಬ್ಬ C ಬರಲೇಬೇಕಲ್ವಾ? ಸಿದು ರೇಷಿಯೋ ಎಷ್ಟು? ನಾವು ಆಲ್ರೆಡಿ ಹೇಳಿದ್ದೀವಿ ಲೆಕ್ಕದಲ್ಲಿ 1/7. ಸಿ 1/7 ಸಿದು. ಸೊ ಇಲ್ಲೆಲ್ಲ ನೋಡಿ 56 30/56 ಇದೆ, 18/56 ಇದೆ, ಇಲ್ಲಿ 1/7 ಇದೆ. ಸೊ ಅದಕ್ಕೆ ನಾವೇನು ಮಾಡಬೇಕು? ಇದನ್ನು ಅಪ್ಪರ್ ಲಿಮಿಟ್ಗೆ ರೇಸ್ ಮಾಡಬೇಕು. ಇದನ್ನು ಅಪ್ಪರ್ ಲಿಮಿಟ್ಗೆ ರೇಸ್ ಮಾಡಬೇಕು ಅಂದರೆ ಇದನ್ನು 8ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆಗುತ್ತೆ. 8 1s 8, 8 7s 56. ಓಕೆ, ಸೊ ಹಾಗಾಗಿ ಏನಾಯಿತು ರೇಷಿಯೋ? 30/56, 18/56 ಆ್ಯಂಡ್ 8/56. ದ ನ್ಯೂ ರೇಷಿಯೋ ಈಸ್ 30:18:8. ಸೊ ಇಷ್ಟನ್ನು ಕೂಡಿಸಿದ್ರೆ ನಿಮಗೆ 56 ಬರಬೇಕು. ಅಂದರೆ 56 ರೂಪಾಯಿ ಪ್ರಾಫಿಟ್. 56 ರೂಪಾಯಿ ಪ್ರಾಫಿಟ್ಸ್ ಬಂದರೆ 30 ರೂಪಾಯಿ ಎಗೆ ಹೋಗುತ್ತೆ ಫ್ಯೂಚರ್ನಲ್ಲಿ, 18 ರೂಪಾಯಿ ಬಿಗೆ ಹೋಗುತ್ತೆ, 8 ರೂಪಾಯಿ ಸಿಗೆ ಹೋಗುತ್ತೆ. ಅಂಡರ್ಸ್ಟ್ಯಾಂಡ್? ಈಗ ನೀವು ಬೇಕಾದ್ರೆ ನೀವು ಸಿಂಪ್ಲಿಫೈಸ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ 8 1s ನೋಡಿ, ಇದನ್ನು 8ಇಂದ ಮಲ್ಟಿಪ್ಲೈ ಡಿವೈಡ್ ಮಾಡಿದ್ರೆ 1 ಬರುತ್ತೆ. ಆಮೇಲೆ ಯಾವ ನಂಬರ್ಗೆ ಡಿವೈಡ್ ಮಾಡ್ತಾ ಹೋಗ್ಬೋದು. ಸೊ ಆಗಲಿಲ್ಲ ಅಂದರೆ, ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಆ್ಯಸ್ ಇಟ್ ಈಸ್ ರಿಸಲ್ಟು ಅಷ್ಟನ್ನು ಸಸ್ಟೈನ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಜಸ್ಟ್ ಒಂದು ಕೇಸ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನು ಕ್ಯಾಲ್ಕುಲೇಟ್ ಮಾಡಿ ಜಸ್ಟ್ ಒಂದು ಕೇಸ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ದೇರ್ ಆರ್ ಸೆವರಲ್ ಕೇಸಸ್, ಅಂದರೆ ಸೆವರಲ್ ಸಿಚುಯೇಷನ್ಸ್ ಬರುತ್ತೆ. ಆ ಸಿಚುಯೇಷನ್ಸ್ನ ಬೇಸಾಗಿ ಇಟ್ಕೊಂಡು ನಾವೇನು ಮಾಡಬೇಕು? ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ಇನ್ ಕೇಸ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸೊ ಡಿಫ್ರೆಂಟ್ ಕೇಸಸ್ ಸಿಚುಯೇಷನ್ಸ್ ಬರಲ್ಲ. ಓನ್ಲಿ ಒಂದು ಸಿಚುಯೇಷನ್ ನೀವು ಎಕ್ಸಾಮಿನೇಷನಲ್ಲಿ ಕೊಡ್ತಾರೆ, ಅದೇನು ಓಲ್ಡ್ ರೇಷಿಯೋ ಮತ್ತು ಸ್ಯಾಕ್ರಿಫೈಸ್ ರೇಷಿಯೋ ಆಲ್ರೆಡಿ ಕೊಟ್ಬಿಟ್ಟಿರ್ತಾರೆ. ಸೊ ಡಿಫ್ರೆನ್ಸ್ನ ನೀವು ಓಲ್ಡ್ ರೇಷಿಯೋ ಆ್ಯಂಡ್ ನ್ಯೂ ರೇಷಿಯೋ ಕೊಟ್ಟಿರ್ತಾರೆ. ದ ಡಿಫ್ರೆನ್ಸ್ ವಿಲ್ ಬಿ ದ ಸ್ಯಾಕ್ರಿಫೈಸ್ ರೇಷಿಯೋ. ಬಟ್ ಇನ್ ಕೇಸ್ ಆಫ್ calculation of new profit sharing ratio, you will find a number of situations, different situations where we have to calculate the new profit sharing ratio case by case. This is one case that we have discussed. Okay, so if ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ನೀವು ಈ ಸೆಷನಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ನೀವು ಇದೇ ಸೆಷನ್ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಸೆಷನ್.